ಹಿಂದೆನೇ ಬರಮ್ಮ ಜೂಮ್ ಮಾಡ್ಕೊಳ್ಳೋಣ ಹಿಡಿದಜು ಏನು ಆಕ್ಸಿಡೆಂಟ್ ಆಗಿದೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ 8 ಮನೆ ಅಡುಗೆ ಮನೆ ಗ್ಯಾಸ್ಗಳು ಫಸ್ಟ್ ಎಲ್ಲ ಹೊರಗಡೆ ಅದು ಫಸ್ಟ್ ಇಮಿಡಿಯೇಟ್ ಮಾಡಿಸಿದ್ವಿ. ಆಮೇಲೆ ಮತ್ತೆ ಫೋನ್ ಮಾಡಿದ್ಯಾರು ನಾವು ಮಾಡಿ ಯಶವಂತಪುರ ಮತ್ತು ರಾಜನಗರ 20 ನಿಮಿಷ ಒಳಗೆ ಅದು ಪ್ರೈವೇಟ್ ಜಾಗ ಅಲ್ಲ, ಪ್ರೈವೇಟ್ ಜಾಗನೇ. ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ರು ಯಾವಾಗಲೂ ಬೆಂಕಿ ಬಿದ್ದೇ ಆ ಮರ ಬಂದ್ಬಿಡತ್ತಲ್ಲ, ಅದೆಲ್ಲ ಇವೆಲ್ಲ ಆಕ್ಸಿಡೆಂಟ್ ಅಂತ ಅಟ್ಲೀಸ್ಟ್ ಕ್ಲೀನ್ ಮಾಡ್ಕೊಡಿ. ಅದೇ ಸೈಡ್ ಓನರ್ ಮಾಡ್ಕೋಬೇಕಲ್ವಾ, ಅದೆಲ್ಲ ಇಟ್ಕೋಬೇಕು. ಓಕೆ ನೋಡಿ, ಇವಾಗ ಇದೆಲ್ಲ ಸ್ವಲ್ಪ ಡ್ಯಾಮೇಜಸ್ ಎಲ್ಲ ಆಗಿದೆ ಆಗಿದೆ ಸರ್, ತುಂಬಾನೇ ಆಗಿದೆ. ಅದೆಲ್ಲ ಮೀಡಿಯಾ ಕವರ್ ಮಾಡಿದ್ರೆ ತೋರಿಸ್ತಿರ್ತೀವಿ. ಕಿಚನ್ ಕ್ಯಾಬಿನೆಟ್, ಕಿಚನ್ ಮತ್ತು 2 ರೂಮ್ ಏನಿದೆ ಎಲ್ಲ ಡ್ಯಾಮೇಜ್ ಆಗಿದೆ. ಎಸ್ಟಿಮೇಷನ್ ನಿಮಗೂ ಗೊತ್ತಿಲ್ಲ, ಫೈನಲಿ ಯಾರೋ ಮಾಡಿದ್ದಕ್ಕೆ ಯಾರೋ ಮಾಡಬೇಕಾಗಿತ್ತು. ಇದನ್ನು ಕೂಡ ಏನಾದ್ರು ಇದು ನೋಡ್ಬೇಕಲ್ವಾ. ಬನ್ನಿ ಸರ್, ನೀವೇ ಬನ್ನಿ. ಫೈರ್ ಒಂಚೂರು ಹಿಂದೆ ಬರೀ ಅಣ್ಣ, ಫೈರಣ್ಣ ಒಂಚೂರು ಫೈರಣ್ಣ ಒಂಚೂರು ಹಿಂದೆ ಹೋಗೋಣ, ಒಂಚೂರು ಹಿಂದೆ ಬರೋಣ. ಇರೋಣ ಒಂದು ನಿಮಿಷ. ಪಾಪ ಮನೆ ಕಟ್ಟೋದೈತೆ, ಹೊಟ್ಟೆ ಉರಿತದೆ ನೋಡಿದ್ರೆ. ಮನೇಲೆ ಹೋಗ್ಬಿಟ್ಟೈತೆ ಅಣ್ಣ, ಜೀವನನೇ ಇಲ್ಲ ಪಾಪ. ಹೋಗ್ರಿ ಹೋಗ್ರಿ ಹೋಗ್ರಿ. ನಿನ್ನೆ ರಾತ್ರಿ ನಡೆದಿದೆ, ಸುಮಾರು 2:30-3 ಗಂಟೆ ಇದು ಆಗಿ ತಕ್ಷಣವೇ ಇಲ್ಲಿಯ ಸ್ಥಳೀಕರು ಕೂಡ ನಮ್ಮ ಏನು ಫೈರ್ ಸೇಫ್ಟಿ ಅವ್ರಿಗೆ ಫೋನ್ ಮಾಡಿದ್ದಾರೆ, ಫೈರ್ ಸರ್ವಿಸಸ್ ಅವ್ರಿಗೆ. ಅವರು ಕೂಡ 20 ನಿಮಿಷ ಒಳಗೆ ಇಲ್ಲಿಗೆ ಬಂದು ಸುಮಾರು ಎಲ್ಲ ಫೈರ್ ಇಂಜಿನ್ಗಳೆಲ್ಲ ಬಂದು ಅದನ್ನು ಶಮನ ಮಾಡುವಂಥದ್ದು ಕೂಡ ಯಶಸ್ವಿಯಾಗಿ ಮಾಡಿದ್ದಾರೆ. ಯಾವುದೇ ಒಂದು ಪ್ರಾಣಹಾನಿ ಏನಾಗಿಲ್ಲ. ಆದರೆ ಸಾಕಷ್ಟು ಆ ಒಂದು ಏನು ಫ್ಯಾಕ್ಟ್ರಿ ಥರ, ಅಂದರೆ ಎಲ್ಲ ಮರದ ಒಂದು ಪದಾರ್ಥಗಳನ್ನು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಥರ ಅಲ್ಲಿದೆ, ಅಲ್ಲಿ ಇದು ನಡೆದಿದೆ. ಅದರಿಂದ ಅಲ್ಲಿ ಸಾಕಷ್ಟು ಸಾಮಾನುಗಳೆಲ್ಲ ಅದು ಸುಟ್ಟೋಗಿರ್ತಕ್ಕಂಥದ್ದು. ಮತ್ತು ಅಕ್ಕಪಕ್ಕ ಮನೆಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಏನು ಅಪಾರ್ಟ್ಮೆಂಟ್ ಥರ ಇದೆ, 2 ಸಣ್ಣ ಅಪಾರ್ಟ್ಮೆಂಟ್ಗಳು ಅದರ ಹಿಂಭಾಗ, ಅದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆ. ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಅದು ಸದ್ಯಕ್ಕೆ ಯಾವುದೇ ರೀತಿಯ ಅನಾಹುತ ಆಗಲಿಲ್ಲ. ಆದರೆ ಈ ಥರದ ಒಂದು ಅವಘಡಗಳಾದಾಗ ಎಲ್ಲಿ ನಮ್ಮಲ್ಲಿ ಫೈರ್ ಸೇಫ್ಟಿಗೆ ಎಷ್ಟು ಆದ್ಯತೆ ನಾವು ಸಾರ್ವಜನಿಕರು ನೀಡಬೇಕು, ಅದು ನೀಡದೇ ಇರತಕ್ಕಂಥದ್ದು ಕೂಡ ಇವತ್ತು ನಮಗೆ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಈ ಥರ ಅನೇಕ ಇನ್ಸಿಡೆಂಟ್ಸ್ ಆಗ್ತಾನೇ ಇರ್ತದೆ. ಅದೇ ಸ್ವಲ್ಪ ಮಟ್ಟಿಗೆ ಆಗಿದೆ. ಅದನ್ನು ಕೂಡ ಮುಂದೆ ಯಾವ ರೀತಿ ಮಾಡಬೇಕು ಅಂತ ನಾನು ಕೂಡ ನಮ್ಮ ಅಧಿಕಾರಿಗಳ ಜೊತೆ ಮತ್ತು ಕಾರ್ಪೊರೇಷನ್ ಅವ್ರ ಜೊತೆ ಎಲ್ಲ ಚೆಕಪ್ ಮಾಡ್ತೀನಿ, ಏನು ಮಾಡ್ಬೋದು ಅಂತ. ಅದನ್ನು ಏನಾದರೂ ಎಷ್ಟು ಡ್ಯಾಮೇಜ್ ಆಗಿದೆ, ಏನಾಗಿದೆ, ಒಂದು ವರದಿಯನ್ನು ತರಿಸಿ ತದನಂತರ ಏನಾದರೂ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಅಂತ ಕೂಡ ನಾನು ಅದನ್ನು ನೋಡ್ತೀನಿ.